ರಾಜ್ಯಸಭಾ ಚುನಾವಣಾ ಪ್ರಕ್ರಿಯೆ ಅದರ ಪಾಡಿಗೆ ಅದು ನಡೆಯುತ್ತೆ. ಅಭ್ಯರ್ಥಿಗಳ ಬಗ್ಗೆ ಹೈಕಮಾಂಡ್ ಸಿಎಂ ಡಿಸಿಎಂ ನಿರ್ಧಾರವನ್ನು ಮಾಡ್ತಾರೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯ ಕುರಿತಾಗಿ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ನಿರ್ಧರಿಸುತ್ತಾರೆ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಸಂಪುಟ ಪುನರ್ರಚನೆಗೆ ಶಾಸಕರ ಒತ್ತಾಯ ತಪ್ಪೇನಲ್ಲ. ಸಚಿವರಾಗಲು ಹಿರಿಯ ಶಾಸಕರಿಗೂ ಸಾಮರ್ಥ್ಯ ಇದೆ. ಆದರೆ ಸಂಪುಟದಲ್ಲಿ ಶೇಕಡಾವಾರು 15% ಮಾತ್ರ ಖಾತೆಗಳ ಭರ್ತಿಯಾಗಬೇಕು. ಇನ್ನು ಹಿರಿಯ ಸಚಿವರನ್ನ ಕೈಬಿಡುವುದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನು ಖಾತೆ ಬದಲಾವಣೆ ಕೇಳಿಲ್ಲ, ಅಸಮಾಧಾನವೂ ನನಗಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಡೆಸಿದ್ದೇನೆ ಅನ್ನೋದು ಪರಮೇಶ್ವರ್ ಅವರ ಮಾತು. ಒಟ್ಟು 8 ವರ್ಷಗಳ ಕಾಲ ಗೃಹ ಇಲಾಖೆಯನ್ನ ನಿಭಾಯಿಸಿದ್ದೇನೆ. ಹಿಂದಿನ ಅವಧಿಯಲ್ಲಿ ಮತ್ತೆ ಈಗ ನನಗೆ ಗೃಹ ಖಾತೆಯನ್ನ ನೀಡಿರುವುದನ್ನು ನಾನು ಸಮರ್ಥವಾಗಿ ನಿಭಾಯಿಸಿದ್ದೀನಿ. ನಾನು ಗೃಹ ಇಲಾಖೆ ಜೊತೆ ಏನೇ ಕೊಟ್ಟರು ನಿಭಾಯಿಸೋ ಸಾಮರ್ಥ್ಯ ನನಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನನಗೇನು ಅನ್ಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟರ್ಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ. ಕೆಲವು ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಸರ್, ಕೈ ಬಿಡ್ತಾರೆ ಸಂಪುಟದಿಂದ. ಇದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗಬೇಕು ಅಂತ ಕೇಳ್ತಿದ್ರಿ ಸರ್. ಯಾರು ನೀವು ಎಲ್ಲಿ ಕೇಳಿದ್ರು? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ ಈ ವಿಚಾರದಲ್ಲಿ ಸರ್? ಹಂಗಲ್ಲ ರೀ ನೋಡಿ, ನಾನು ಇಲ್ಲಪ್ಪ ಆ ಥರ ಅಸಮಾಧಾನ ಏನಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಡೆಸಿದ್ದೇನೆ. 8 ವರ್ಷ ಆಗ್ತಾ ಇದೆ. ಅಂದರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದರೆ 8 ವರ್ಷ ಆಗ್ತಾ ಇದೆ ಗೃಹ ಇಲಾಖೆ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನು? ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ಏನು ಕೊಟ್ಟರು ನಿಭಾಯಿಸ್ತೀನಿ ರೀ. ಏನು ಕೊಟ್ಟರು ನಿಭಾಯಿಸ್ತೀನಿ. ನೋಡಪ್ಪ, ಏನು ಕೊಟ್ಟರು ನಿಭಾಯಿಸ್ತೀನಿ.